ಕಡೆ ಒಂದು ಕಥೆಯನ್ನು ವಿಕ್ರಮ ಬೇತಾಳ ಕಥೆಯನ್ನು ವಿಕ್ರಮ ಬೇತಾಳ ಕಥೆಯನ್ನು 1000 ವರ್ಷದ ಹಿಂದೆ ಹೇಳಿದ ಕಥೆಯನ್ನು ವಿಕ್ರಮ ಬೇತಾಳ ಕಥೆಯನ್ನು ವಿಕ್ರಮ ಬೇತಾಳ ಕಥೆಯನ್ನು ಧರ್ಮಕ್ಕೂ ಮೋಸಕ್ಕೂ ಸತ್ಯಕ್ಕೂ ಸುಳ್ಳಿಗೂ ಮಂತ್ರಕ್ಕೂ ತಂತ್ರಕ್ಕೂ ಬುದ್ಧಿಗೂ ಯುಕ್ತಿಗೂ ನಡೆದ ಯುದ್ಧ 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 ರಾಜನಂತೆ ವಿಕ್ರಮಾದಿತ್ಯ ವಿದ್ಯೆಯಲ್ಲೂ ಶಾಸ್ತ್ರದಲ್ಲೂ ಬಲು ಪಾಂಡಿತ್ಯ ಉಜ್ಜಯಿನಿ ರಾಜನಂತೆ ವಿಕ್ರಮಾದಿತ್ಯ ವಿದ್ಯೆಯಲ್ಲೂ ಶಾಸ್ತ್ರದಲ್ಲೂ ಬಲು ಪಾಂಡಿತ್ಯ ಹೆಗಲೇರಿ ಕುಳಿತನಂತೆ ಬೇತಾಳನು ಕೇಳಿದನು ಪ್ರಶ್ನೆಗಳ ನೂರಾರನು ಒಂದೊಂದು ಕಥೆಯಲು ಧರ್ಮದ ಸೂತ್ರ ಜೀವನದ ಅನುಭವದ ತಿರುಳೆ ಶಾಸ್ತ್ರ ಉತ್ತರವು ಗೊತ್ತಿದ್ದದೆ ನೀ ಹೇಳು ಗೊತ್ತಿದ್ದು ಸುಮ್ಮನಿರೆ ತಲೆ ಸಾವಿರ ಹೋಳು ಬಿದ್ದರೆ ಬರಿರದಿರುವುದರಿ ಮಕ್ಕಳೇ, ಸ್ನೇಹಿತ್ರೆ, ಇವತ್ತು ನಾನು ಇನ್ನೊಂದು ಹೊಸ ಕಥೆಯೊಂದಿಗೆ ನೀವು ಮುಂದೆ ಬಂದಿದ್ದೀನಿ. ಅದೇನ್ ಕತೆ ಅಂದ್ರೆ ಬ್ರಹ್ಮರಾಕ್ಷಸ. ರಾಕ್ಷಸನ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುತ್ತೆ, ತುಂಬಾ ಕತೆಗಳಲ್ಲೂ ಓದಿರ್ತೀರ, ಕೇಳಿಸ್ಕೊಂಡಿರ್ತೀರ. ಅಂತ ಬ್ರಹ್ಮರಾಕ್ಷಸನ್ ಕತೆನೂ ಇದ್ರಲ್ಲಿ ಕೇಳಿಸ್ಕೊಳ್ಳೋಣ. ಅದ್ರೊಂದಿಗೇನೆ ಒಂದು ಗಯ್ಯಾಳಿ ಹೆಂಡ್ತಿಯಿಂದ ಸಾಧು ಆದ ಗಂಡ ಪಾಪ ಎಷ್ಟೆಲ್ಲ ಕಷ್ಟಪಡ್ತಾನೆ ಅನ್ನೋದನ್ನ ಇವತ್ತು ಬೇತಾಳ ವಿಕ್ರಮನಿಗೆ ಅದ್ರ ಕುರಿತು ಒಂದು ಕತೆಯನ್ನ ಹೇಳ್ತಾನೆ. ಅದೇನಂತ ನೋಡೋಣ. ಕತೆ ಒಳಗ್ ಹೋಗೋಣ ಬನ್ನಿ. ರಾಜ, ನಿನ್ನ ಜೊತೆ ಮಾತಾಡಿ ಮಾತಾಡಿ ನನಗೂ ನಿನಗೂ ಒಂದು ಥರ ಸ್ನೇಹ ಬೆಳೆದು ಬಿಟ್ಟಿದೆ. ಹಾಗೆ ನಿನಗೆ ಮತ್ತೆ ಮತ್ತೆ ಕತೆ ಹೇಳುದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ನೀನಂತೂ ನನಗೆ ಕಿಂಚಿತ್ತೂ ಹೆದರಲ್ಲ. ಆದ್ರೆ ಮನುಷ್ಯರು ದೆವ್ವ, ಪೀಡೆ, ಪಿಶಾಚಿ, ಬ್ರಹ್ಮ ರಾಕ್ಷಸ ಅಂದ್ರೆ ಸಾಮಾನ್ಯವಾಗಿ ಹೆದರ್ತಾರೆ. ಅಂತ ಒಬ್ಬ ಬ್ರಹ್ಮ ರಾಕ್ಷಸನ ಕತೆ ಹೇಳ್ತೀನಿ, ಕೇಳು ಕೇಳು. ಒಂದೂರಿನಲ್ಲಿ ಒಬ್ಬ ನಿರ್ಗತಿಕ ಬ್ರಾಹ್ಮಣ ಇದ್ದ. ಒಂದು ದಿನ ಅದೊಂದು ಸುಂದರವಾದ ಹಳ್ಳಿ. ಅಲ್ಲೊಂದು ವ್ಯಕ್ತಿ ಭುಜಕ್ಕೆ ಜೋಳಿಗೆ ಕಟ್ಕೊಂಡು ನಡ್ಕೊಂಡ್ ಬರ್ತಾ ಇದ್ದಾನೆ. ಪ್ರೇಕ್ಷಕರೇ, ಇನ್ನೊಂದ್ ಕಡೆ ಆ ಸಾಧು ಅಂತ ಗಂಡನಿಗೆ ಒಂದು ಗಯ್ಯಾಳಿ ಹೆಂಡ್ತಿ ಅಲ್ಲ, ಅವಳು ಹೆಮ್ಮಾರಿ ರಾಕ್ಷಸಿ. ಯಾವಾಗ್ಲೂ ಊಟ ಊಟ ಊಟ, ಹಸಿವು ಹಸಿವು ಹಸಿವು. ಈಕೆ ಸುಮ್ನೆ ಮನೇಲ್ ಕೂತಿದ್ರೆ ಆ ವ್ಯಕ್ತಿ ಹೋಗಿ ಜೋಳಿಗೆ ಹಿಡ್ಕೊಂಡು ಮನೆಗ್ ಹೋಗಿ ಭಿಕ್ಷೆ ಬೇಡಿ ಅನ್ನ ತಂದ್ಕೊಡ್ಬೇಕು ಈಕೆಗೆ. ಎಂತ ಗಯ್ಯಾಳಿ ಅಂತ ನೋಡೋಣ ಬನ್ನಿ.
ಪಾಪ ಆ ಸಾಧು ಅಂತ ವ್ಯಕ್ತಿಯ ವ್ಯತೆನೋ ಕತೆನೋ ಕೇಳೋಣ ಬನ್ನಿ. ಅಯ್ಯೋ, ಇನ್ನು ಬಂದಿದೆ. ಇವನು ಎಲ್ಲಿ ಹೋಗಿದ್ದಾನು? ನನ್ನ ಹೊಟ್ಟೆ ಇಲ್ಲ, ಹಸ್ತು ಪ್ರಾಣನೇ ಹೋಗ್ತಾ ಇದೆ. ಇವನ್ನ ಎರಡಾಗ ಬಂದು ಮಾಡ್ಬಿಡ್ತೀನಿ. ಅವನ್ನ ಸಿಕ್ಲಿ ಇವತ್ತು ಅವನ. ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಏನೇನಾರ ಆ ಸೂರ್ಯ ಹುಟ್ಟೋದಾದ್ರೂ ಮರಿಬೋದು, ನೀವು ನಮ್ಮನೆ ಬಾಗಿಲಿಗೆ ಭಿಕ್ಷೆ ಬೇಡೋದಾದ್ರ ಮರ್ಯಾದಿಲ್ಲ ನೋಡಿ. ನಾನು ಮರ್ತರು ನನ್ನ ಹೆಂಡತಿ ಮರಿಬೇಕಲ್ಲ ಸ್ವಾಮಿ. ಕನ್ಸಾಗಿ ಹೆಂಡ್ತಿಗಿದಿರ್ತೀರ? ಅವಳು ಹೆಂಡತಿ ಅಲ್ಲ ಸ್ವಾಮಿ, ಮಾರಿ, ಹೆಮ್ಮಾರಿ. ಅಯ್ಯೋ ಪಾಪ. ಐನೂರ ಸ್ವಾಮಿ, ನಾಳೆ ನಂದೊಂದು ಕೆಲಸ ಮಾಡಿಕೊಡ್ತೀರಾ? ಆಗ್ಲಿ ಸ್ವಾಮಿ. ನಾಳೆ ಬರ್ತೀರಲ್ಲ ಬೆಳಿಗ್ಗೆ, ಆವಾಗ ಹೇಳ್ತೀನಿ. ಆಯ್ತು ಸ್ವಾಮಿ, ಬರ್ತೀನಿ. ಹೋಗ್ಬನ್ನಿ. ಭವತಿ ಭಿಕ್ಷಾಂದೇಹಿ. ಇವನ್ನ ಎರಡಾಗ ಬಂದು ಮಾಡ್ಬಿಡ್ತೀನಿ. ಅವನ್ನ ಸಿಕ್ಲಿ ಇವತ್ತು ಅವನ. ಏನ್ ಮಾಡ್ತೀನಿ? ಈ ಹಂಗ ಬರ್ತಾ ಇದೀಯಪ್ಪ, ಒಳ್ಳೆ ಬಳ್ಳಿ ಬೆಳಗ್ದಂಗ ಬೆಳ್ಕೊ ಬರ್ತೀಯ. ಏನಾಗೈತಿ ನಿನಗೆ? ಇಲ್ಲಿ ಹೊಟ್ಟೆ ಅಷ್ಟು ನನ್ ಪ್ರಾಣ ಹೋಗ್ತಾ ಇದೆ. ಇಷ್ಟು ನಿಧಾನಕ್ಕೆ ಬರ್ತಿದ್ಯಲ್ಲ, ಏನಾಗೈತಿ ನಿನ್ ದಾಡಿ? ಹತ್ತು ಮನೆ ಸುತ್ತ ಜೋಳಿಗೆ ತುಂಬಬೇಕಲ್ಲ. ಅಲ್ಲಿ ನೀನ್ ಜೋಳಿಗೆನೂ ತುಂಬಕ್ಕಿಲ್ಲ, ಇಲ್ಲಿ ನನ್ನ ಹೊಟ್ಟೆನೂ ತುಂಬಕ್ಕಿಲ್ಲ. ನಮ್ಮ ಅಪ್ಪನ ನಲ್ಲಿ ಇರ್ಬೇಕಾದ್ರೆ ರಾಶಿ ರಾಶಿ ಪುಟ್ಟಿ ಪುಟ್ಟಿ ಅನ್ನೇ ತಿಂತಾ ಇದ್ದೆ ಗೊತ್ತಾ? ನೀನು ಕಟ್ಕೊಂಡು ನನ್ನ ಕತಿ ಹಂಗಾಗೈತ್ ನೋಡು. ಅದಕ್ಕೆ ನಿಮ್ಮಪ್ಪ ಬಿಗ್ನಾಸಿಯಾಗಿ ಅವನು ಭಿಕ್ಷೆ ಬೇಡಕ್ ಹೋಗಿ ಈ ಜೋಳಿಗೆ ನನ್ನ ಕೈ ಕೊಟ್ಟಿದ್ದು. ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀಯೋ? ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟು ಸೊಕ್ಕು ನಿನಗೆ? ನಮ್ಮಪ್ಪ ನಿನಗ್ ಮದುವೆ ಮಾಡಿ ಹೋಗಿದ್ರೆ ನನ್ನನ್ನ ದೊಡ್ಡ ದೊಡ್ಡ ಜಮೀನ್ದಾರನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದ. ಆಗ ನಾನು ಹೆಂಗಿರ್ತಿದ್ದೆ ಗೊತ್ತಾ? ಮಹಾರಾಣಿ ಮಹಾರಾಣಿ ತರ ಮೆರೀತಿದ್ದೆ. ನೀನು ಕಟ್ಕೊಂಡು ನನಗೆ ಹೆಂಗಾಗೈತೆ ನನ್ನ ಸ್ಥಿತಿ. ಸ್ನೇಹಿತರೆ, ಇಲ್ಲಿ ನಾನು ಮದುವೆ ಮತ್ತೆ ಗಂಡ ಹೆಂಡತಿಯ ಸಂಬಂಧಗಳ ಬಗ್ಗೆ ಕೆಲವು ವಿಚಾರವನ್ನ ಹೇಳೋಕಿಷ್ಟಪಡ್ತೀನಿ. ಸಂಬಂಧದ ಬಲೆ ತುಂಬಾ ಜಟಿಲವಾಗಿರುತ್ತದೆ. ಅದರಲ್ಲಿ ಯಾವಾಗ ಹೇಗೆ ಸಿಕ್ಕಿ ಹಾಕಿಕೊಳ್ಳುವುದು ಎಂಬುದೇ ತಿಳಿಯೋದಿಲ್ಲ. ಸಂಬಂಧದ ವಿಷಯ ಬಂದಾಗ ಅತಿ ಕಠಿಣ ಎನ್ನಿಸೋದು ಗಂಡ ಹೆಂಡತಿ ಸಂಬಂಧ, ಮದುವೆ. ಪ್ರಪಂಚದ ಅತ್ಯಂತ ಸಂಕೀರ್ಣ ಸಂಬಂಧಗಳಲ್ಲಿ ಇದು ಒಂದಾಗಿದೆ. ಎಲ್ಲ ಪತಿ ಪತ್ನಿ ಒಂದೇ ರೀತಿ ಜೀವನ ನಡೆಸೋದಿಲ್ಲ. ಇಬ್ರು ಸ್ನೇಹಿತರಂತೆ ಬದುಕಬಹುದು ಅಥವಾ ಸದಾ ಜಗಳವಾಡುತ್ತಾ ಗುಣುಗುತ್ತಾ ಜೀವನ ನಡೆಸಬಹುದು. ಅದು ಅವರವರ ವ್ಯಕ್ತಿತ್ವವನ್ನು ಅವಲಂಬಿಸಿದೆ. ಮದುವೆ ಆಗ್ತಿದ್ದಂತೆ ಹೆಂಡತಿ ಬದಲಾಗ್ತಾಳೆ ಎನ್ನುವ ಮಾತಿದೆ. ಅದೇನಂದ್ರೆ ಪ್ರೇಕ್ಷಕರೇ, ಹೆಂಡತಿ ಏನಾದ್ರೂ ದೊಡ್ಡ ಶ್ರೀಮಂತರು ಧನವಂತರ ಮನೆಯಿಂದ ಬಂದಿದ್ರೆ ಪಾಪ ಇಂಥ ಗಂಡ್ಸರು ಸಿಕ್ಕಾಕೊಳ್ತಾರೆ. ಅದೇ ತರಾನೇ ಈಕೆನು ಅವ್ರ ಗಂಡನ ಯಾವಾಗ್ಲೂ ಬೈಯೋದು, ನಾನ್ ಹಂಗಿದ್ದೆ ಹಿಂಗಿದ್ದೆ ಅಂತ ಪಾಪ ಅವನ್ನ ಹಿಂಸೆ ಮಾಡ್ತಿದ್ದಾಳೆ. ಸರಿ, ಈಗ ಕತೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅವನು ಬೇಗ ನನ್ನ ಸ್ಥಿತಿಗೆ ಬರ್ತಿದ್ದ. ಜಾಸ್ತಿ ಮಾತಾಡ್ಬೇಡ ನೀನು. ಮಾತ್ ಕಿತ್ತಾಡ್ದೆ ಉಲ್ಟೆ ಬಿಸಿನೀರ್ ಕಾಯಿಸ್ಕೊಂಡ್ಬಿಡ್ತೀನಿ ನಿನಗೆ. ನನ್ನ ಹೊಟ್ಟೆ ಹಸಿತಾ ಇದೆ, ನನ್ನ ಪ್ರಾಣ ಹೋಗ್ತಾ ಇದೆ. ತಿಂದು ಬಂದು ಆಮೇಲೆ ನೀನು ವಿಚಾರಿಸ್ಕೊತೀನಿ. ಕೊಡು, ಎಲ್ಲಿ ಗಂಟು ಬಿದ್ದೆ ನೀನು? ಎಲ್ಲಿ ಕಾಯ್ಕೊಂಡು ಕೂತಿದ್ದೆ ನನ್ನ ಮದುವೆ ಆಗಕ್ಕೆ? ಬರ್ಲಿ ಇವತ್ತು. ಅಯ್ಯೋ ದೇವ್ರೆ, ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ನಪ್ಪ. ನಿಜಾನೇ ಅಲ್ವೇ ಪ್ರೇಕ್ಷಕರೇ? ಇಂಥ ಗಯ್ಯಾಳೆ ಹೆಂಡ್ತಿ ಸಿಗೋದಕ್ಕೆ ನಿಜವಾಗ್ಲೂ ಆತ ಪಾಪ ಮಾಡಿರ್ಬೇಕು ಹೋದ ಜನ್ಮದಲ್ಲಿ. ಮದ್ವೆ ಬಗ್ಗೆ ಇನ್ನೂ ಕೆಲವು ವಿಷಯಗಳನ್ನ ಹೇಳ್ಬೇಕಂದ್ರೆ, ಮದುವೆ ಆದ್ಮೇಲೆ ಮಹಿಳೆ ಬದಲಾಗೋದು ಸಹಜ. ಆಕೆ ಮನಸ್ಥಿತಿ ಬದಲಾಗುತ್ತದೆ. ಇದಕ್ಕೆ ಅನೇಕ ಬಾರಿ ಆಕೆ ಕಾರಣವಾಗಿರೋದಿಲ್ಲ. ಪರಿಸ್ಥಿತಿ ಆಕೆಯನ್ನು ಬದಲಿಸುತ್ತೆ ಅಂದ್ರೆ ತಪ್ಪಾಗೋದಿಲ್ಲ. ಮದುವೆಯ ನಂತರ ಜಗಳ ಇದ್ದಿದ್ದೆ. ಮದುವೆ ಆಗಿ 6 ತಿಂಗಳಿಗೆ ಅನೇಕ ದಂಪತಿ ಮಧ್ಯೆ ಜಗಳ ಶುರುವಾಗುತ್ತೆ. 6 ತಿಂಗಳಲ್ಲಿ ಪತಿ ಪತ್ನಿ ಅತಿ ಹೆಚ್ಚು ಜಗಳವಾಡ್ತಾರೆ ಎಂದು ವಿಜ್ಞಾನವೂ ನಂಬುತ್ತದೆ. ಮದುವೆಯ ನಂತರದ ಜಗಳಗಳು ಸಹಜ. ಮದುವೆಯ ನಂತರ ಇಬ್ರು ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗುತ್ತದೆ. ಇದೇ ಇಬ್ಬರ ಮಧ್ಯೆ ಜಗಳವಾಗಲು ಕಾರಣವಾಗುತ್ತದೆ ಎನ್ನುತ್ತಾರೆ ತಜ್ಞರು. ಸರಿ, ಈಗ ಕತೆ ಒಳಗ್ ಹೋಗೋಣ ಬನ್ನಿ. ನನ್ನ ಪ್ರಾಣ ಹೋಗ್ತಾ ಇದೆ. ಯಾವಾಗ್ಲೂ ಹಿಂಗ್ ನಿಧಾನಕ್ಕೆ ಬರ್ತೀಯಲ್ಲ, ನಿನಗೇನಾಗೈತೆ? ನನ್ನ ಹೊಟ್ಟೆ ಅಷ್ಟು, ನನ್ನ ಕಷ್ಟ ನನಗೆ ಗೊತ್ತು. ನೀನ್ ಏನ್ ಮಾಡ್ತೀನಿ ಗೊತ್ತಿಲ್ಲ. ಹಿಂಗೆ ನೀನ್ ನಿಧಾನಕ್ಕೆ ಬಾ. ಅಯ್ಯೋ, ಇದು ಬೇರೆ ಪ್ರಾಣ ತಿಂತದೆ, ಇದು ಬೇರೆ ಸರಿಯಾಗಿ ಕುಡಿಯಕ್ಕಿಲ್ಲ. ಪಾಪ ಆ ಗಂಡ ಏನ್ ಮಾಡಿದ್ರು ತಪ್ಪೆ. ಕುಂತ್ಕೊಂಡ್ರು ತಪ್ಪು, ನಿಂತ್ಕೊಂಡ್ರು ತಪ್ಪು. ಅಯ್ಯೋ, ಸಾಕಾಗೋಗೈತೆ ನಾಳೆ ಬರಕ್ಕೆ. ಈಗ ನೋಡಿದ್ರೆ ನಿನ್ ಕಾಟ, ನಿಂದೊಂದು ಗೋಳು ಹೆಂಗೋ ಅಂತನ ನಿನ್ಗೆ. ತಲೆ ಬೇರೆ ನೀರ್ ಹಾಕಬೇಕು. ಮಾಡ್ತೀನಿ. ಸಾಕಾಗೋಯ್ತು. ನಮ್ಮ ಅಪ್ಪನ ಬರ್ಕಂಡೆ
ಇವನು ಕೊಡಬೇಡ ನನ್ನ, ಇವನು ಕೊಡಬೇಡ ಅಂತ ಕೇಳಿಲ್ವಲ್ಲ ನಮ್ಮಪ್ಪ. ನೋಡು ನಾನು ಎಷ್ಟು ಮಾತಾಡಿದ್ರು ಕೇಳಿದ ನಂತರ ಹಂಗೆ ಕೈ ಮುಕ್ಕೊಂಡು ನಿಂತಾನೆ ದೇವ್ರ ಮುಂದೆ. ನಿನ್ಗೇನು ಬಂದೈತೋ ನಿನ್ಗೆ ಆಪತ್ ಬರ, ನೀನ್ ಚಾಪೆ ಸುತ್ಕೊಂಡು ಹೋಗ, ನೀನು ಬರಬಾರ್ದು ಬರ. ಮಾತಾಡ್ತಿದ್ರು ಚಾವಳ ನಿಂತಾನೆ ಹೆಂಗ್ ನಿಂತಾನೆ. ನಿನ್ನ ಮೇಲೆ ನಾನು ನಿಧಾನಕ್ಕೆ ಬಂದೆ ಅಂದ್ರೆ ನಿನ್ನನ್ನು ಸುಮ್ಮನೆ ಬಿಡಕ್ಕಿಲ್ಲ. ಜೋಳಿಗೆ ತುಂಬಿಸ್ಕೊಂಡು ತರಬೇಕು. ಯಾರಾದ್ರೂ ಸಿಕ್ಕರೆ ಸಾಕು ಅಲ್ಲೇ ಮಾತಾಡ್ಕೊಂಡು ನಿಂತು ಬಿಡ್ತಾನೆ. ಇಲ್ಲಿ ನೋಡಿದ್ರೆ ದೇವ್ರ ಮುಂದೆ ಏನೋ ದೊಡ್ಡ ಗದಂತಾರಿ ಕೇಳ್ಕೊಳಂಗೆ ಕೈ ಮುಕ್ಕೊಂಡು ನಿಂತು ಬಿಡ್ತಾನೆ. ಅಬ್ಬಬ್ಬಬ್ಬಬ್ಬಾ, ಈ ಹೆಂಗ್ಸು ತಮಟೆ ಬಾರಿಸ್ದಂಗೆ ಮಾತಾಡ್ತಾನೆ ಇದ್ದಾಳೆ, ನಿಲ್ಸೊಕ್ಕೆ ಇಲ್ಲ. ನಾನು ಮಾತಾಡ್ತಾ ಇದ್ದೀನಿ ಕೇಳ್ತಾ ಇಲ್ವೇನೋ? ಇದ್ಮೇಲೆ ಕೊಡು. ಹಾಗೆ ಬೈತಾ ಅಡ್ಗೆ ಮಾಡ್ಬೇಕು ಅಂತ ಒಲೆ ಊದ್ತಾ ಇರ್ತಾಳೆ. ಮುದ್ದೆ ಮಾಡ್ಕೋತಾಳೆ. ಆ ಮುದ್ದೆನ ಆಕೆ ಒಬ್ಳೇ ತಿಂತಾ ಇರ್ತಾಳೆ. ಅದಕ್ಕೆ ಅವ್ರ ಗಂಡ, ನಾನ್ ತಂದಿದ್ನೆಲ್ಲ ನೀನು ಒಬ್ಳೆ ತಿಂತಾ ಇದೆಯಲ್ಲೇ. ಮುದ್ದೆ ಮುಖ ನೋಡ್ 3 ದಿನ ಆಗೈತೆ, ನಂಗೊಂದ್ ಸ್ವಲ್ಪ ಉಳ್ಸೆ. ಮುಗೀತಿನ ಗಂಡನ್ ಕತೆ. ಮುಚ್ಚು ಬಾಯಿ, ಕಣ್ಣು ಬಿಡಬೇಡ ನೀನು. ಕಣ್ಣು ಬಿಟ್ಟರೆ ನೀನು ಕಣ್ಣು ಕಿತ್ತು ಬಿಡ್ತೀನಿ. ನನ್ನೊಟ್ಟಿಗೆ ಸಾರಲ್ಲ ಅಂದ್ರೆ ಇವ್ರಿಗೆ ಬೇರೆ ಮಾಡ್ಬೇಕಂತೆ, ಇವ್ರಿಗೆ ಬೇರೆ. ನಾನ್ ಕಷ್ಟಪಟ್ಟು ತಂದಿರೋದು ನೀನ್ ಒಬ್ಳೆ ತಿಂತಿಯಲ್ಲೇ. ನೀ ಹೆಣ್ಣು ಭೂತಾನೋ? ನನ್ನೇ ಭೂತ ಅಂತ್ಯಾ? ಕೊಳವೆ ತಗೊಂಡು ಹಾಕೊಡ್ತೀನಿ ನಾನು. ಭೂತ ಅಂತ್ಯಾ? ನಿನ್ನ ಏನ್ ಮಾಡ್ತೀನಿ? ಏನು ಹೆಣ್ಣು ಭೂತಾನೋ? ನಾನ್ ಏನ್ ಕರ್ಮ ಮಾಡಿದ್ನಪ್ಪ ಇಂತ ಹೆಂಡತಿ ಕಟ್ಟಿದ್ಯಾ? ಏನ್ ಗೊಣಗ್ತಾ ಇದೀಯಾ? ಹೆಚ್ಚು ಕಮ್ಮಿ ಮಾತಾಡ್ಬೇಡ ನೀನು. ಎದ್ದೇಳಬೇಕೆ? ಮದುವೆ ಆದ್ಮೇಲೆ ತಂದೆ ಮನೆಯಿಂದ ಮಹಿಳೆ ಗಂಡನ ಮನೆಗೆ ಬರ್ತಾಳೆ. ಹೊಸ ಮನೆ, ಹೊಸ ಪರಿಸರ, ಹೊಸ ಜನರ ಜೊತೆ ಹೊಂದಿಕೊಳ್ಳಲು ಅವಳಿಗೆ ಕಷ್ಟವಾಗುತ್ತದೆ. ಆಗ ಆಕೆ ಕೆರಳುತ್ತಾಳೆ. ಚಿಕ್ಕ ಚಿಕ್ಕ ವಿಷಯಕ್ಕೆ ಸಿಡಿಮಿಡಿಯಾಗ್ತಾಳೆ. ಮಹಿಳೆ ಹೊಸ ಪರಿಸರಕ್ಕೆ ಹೊಂದಿಕೊಳ್ಳಬೇಕೆಂದ್ರೆ ಆಕೆಗೆ ಆಪ್ತತೆ ಬೇಕು. ಎಲ್ಲರೂ ಆಕೆಯನ್ನು ಸ್ವೀಕರಿಸಬೇಕು. ಆದ್ರೆ ಹೊಸ ಮನೆಯಲ್ಲಿ ಆಕೆಯನ್ನು ಹೊಸಬಳಂತೆ ನೋಡಿದಾಗ, ಆಕೆಯನ್ನು ತಮ್ಮ ಕುಟುಂಬದಲ್ಲಿ ಸೇರಿಸಿಕೊಳ್ಳದೆ ಹೋದಾಗ ಆಕೆಗೆ ಸಮಸ್ಯೆ ಶುರುವಾಗುತ್ತದೆ. ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು ಎಂಬುದು ಆಕೆಗೆ ಗೊತ್ತಾಗೋದಿಲ್ಲ. ಆ ಗೊಂದಲವೇ ಅವಳ ಮನ್ಸು ಕೆಡ್ಸುತ್ತೆ. ಮದುವೆಯ ನಂತರ ವೈಯಕ್ತಿಕ ಜಾಗ ತುಂಬಾ ಕಡಿಮೆ ಆಗುತ್ತೆ. ಮಹಿಳೆಯರಿಗೆ ತಮ್ಮ ನೆಚ್ಚಿನ ಕೆಲಸವನ್ನು ಮಾಡಲು ಕಷ್ಟವಾಗುತ್ತದೆ. ಇದರಿಂದ ಅವರು ಸಿಡುಕಲು ಶುರು ಮಾಡ್ತಾರೆ ಎನ್ನುತ್ತಾರೆ ತಜ್ಞರು. ಮದುವೆಯ ನಂತರ ಕೆಲವು ಆಸೆಗಳನ್ನು ಮಹಿಳೆಯರು ಹಿಡಿದಿಟ್ಟುಕೊಳ್ಳಬೇಕಾಗುತ್ತದೆ. ಅನೇಕ ಮಹಿಳೆಯರು ತಮ್ಮ ವೃತ್ತಿ, ಉದ್ಯೋಗ, ನಗರ, ಕೆಲಸ ಇತ್ಯಾದಿಗಳೊಂದಿಗೆ ರಾಜಿ ಮಾಡಿಕೊಳ್ಳುತ್ತಾರೆ. ಇದು ಕೂಡ ಅವರನ್ನು ಬದಲಿಸುತ್ತದೆ. ಮದುವೆಯ ನಂತರ ಮಹಿಳೆಯರು ಒಂದೇ ಬಾರಿಗೆ ಸಾಕಷ್ಟು ಹೊಂದಾಣಿಕೆಗಳನ್ನು ಮಾಡಿಕೊಳ್ಳಬೇಕು. ಒಂದೇ ಬಾರಿ ಒತ್ತಡ ಬಿದ್ದಾಗ, ಬದಲಾವಣೆ ಕಷ್ಟವಾದಾಗ ಅವರು ಕಿರಿಕಿರಿಗೊಳಗಾಗ್ತಾರೆ. ಸರಿ, ಈಗ ಕಥೆಯಲ್ಲಿ ಗಂಡ ಪಾಪ ಮನೆಯಿಂದ ಹೊರಗಡೆ ಬರ್ತಾನೆ. ಮತ್ತೆ ಜೋಳಿಗೆ ತಗೊಂಡು ಭಿಕ್ಷೆ ಬೇಡ್ತಿರ್ತಾನೆ. ಭಾವತಿ ಭಿಕ್ಷಾಂದೇಹಿ. ಊರಲ್ಲಿ ಒಂದು ದೊಡ್ಡ ಮನುಷ್ಯರ ಮನೆಗೆ ಹೋಗ್ತಾನೆ. ಆಗ ಅವ್ರು ಹೀಗೆ ಹೇಳ್ತಾರೆ, ಬೆಳಿಗ್ಗೆ ನಿಮ್ಮನ್ನೇ ಕಾಯ್ತಾ ಇದ್ದೆ. ಈ ಪತ್ರ ತಗೊಂಡೋಗಿ ಆ ರಾಂಪುರ ಜಮೀನ್ದಾರಿ ಕೊಟ್ಬಿಟ್ಟು ಸಂಜೆ ಹೊತ್ತಿಗೆ ಬಂದ್ಬಿಡಿ. ರಾತ್ರಿ ಮನೆಗೆ ಹೋಗುವಾಗ ಅಕ್ಕಿ ತಗೊಂಡೋಗಿ. ಯಜಮಾನ್ರೆ, ಹೊಟ್ಟೆ ತುಂಬಾ ಹಸಿತಾ ಇದೆ, ಏನಾದ್ರೂ ತಂಗ್ಲಿದ್ರೆ. ಅರ್ಥ ಆಯ್ತು. ರಂಗ, ಆ ಬುತ್ತಿ ತಗೊಂಬಾ ಅಂತ ಹೇಳಿ ಆತನ್ಗೆ ತಿನ್ನೋದಕ್ಕೆ ದಾರಿ ಮಧ್ಯಕ್ಕೆ ಬೇಕಾಗಿರೋ ಬುತ್ತಿಯನ್ನ ಕೊಟ್ಟು ಕಳಿಸ್ತಾರೆ. ಬರ್ತೀನಿ, ಹೋಗಿ ಬನ್ನಿ. ಅದನ್ ತಗೊಂಡು ಆತ ದಾರಿಯಲ್ಲಿ ನಡ್ಕೊಂಡ್ ಹೋಗ್ತಿರ್ತಾನೆ. ಈ ಕಡೆ ಈಗಷ್ಟೇ ತಿಂದಿರೋ ಆಕೆಗೆ ಮತ್ತೆ ಹಸಿವಾಗಕ್ಕೆ ಶುರುವಾಯ್ತು. ಈಗ ಆಕೆ ಏನೇನೆಲ್ಲ ಮಾತಾಡ್ತಾಳೆ ಅಂತ ಕೇಳಿಸ್ಕೊಳ್ಳೋಣ ಬನ್ನಿ ಪ್ರೇಕ್ಷಕರೇ. ಆಕೆ ಬಾವಿಯಲ್ಲಿ ಉಸ್ಸು ಅಂತ ನೀರ್ ಸೇದ್ತಾ ಈಗ ಹೇಳ್ತಾಳೆ. ಅಯ್ಯೋ ಉಸ, ಎಲ್ಲಿ ಅವನು? ಎಲ್ಲ ಹಾಳಾಗೋಗಿದ್ದಾನು ಅಂತೀನಿ. ಇಲ್ಲಿ ನಾನು ಹೊಟ್ಟೆ ಅಷ್ಟು ಪ್ರಾಣನೇ ಹೋಗ್ತಾ ಇದೆ. ಆ ಚೋಳಿಗೆ ಹಿಡ್ಕೊಂಡು ಹೋದವನು ಪಿರಿ 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 ಅಂತ ಸುತ್ತಕ್ಕೆ ಹೋಗ್ಬಿಟ್ಟವನೆ. ಇದೇ ಬಿಟ್ಟಿದ್ದು ಸಾಕು ಅಂತ. ಏನ್ ಮಾಡಿ? ನನ್ನ ಹೊಟ್ಟೆ ಹಸಿ ಬೇರೆ ತಡೆಯಕ್ಕಾಗ್ತಿಲ್ಲ. ಇದನ್ನ ಎಳೆಯಕ್ ಬೇರೆ ಆಯ್ತಾ ಇಲ್ವಲ್ಲ. ಅಪ್ಪ ಅಪ್ಪ, ಅಯ್ಯೋ ಉರಿ ಉರಿ ಉರಿ. ಇನ್ನೂ ಬರ್ಲಿಲ್ವೇ? ಇವನು ಎಲ್ಲ ಹಾಳಾಗೋಗಿದ್ದನು. ನನ್ನ ಹೊಟ್ಟೆ ಹಸಿ ತಡೆಯಕ್ಕಾಗ್ತಿಲ್ವೇ? ಅಯ್ಯೋ ಬರ್ಲಿ ಬರ್ಲಿ. ಇವತ್ತು ಈ ಬಿಂದಿಗೆಲ್ಲ ಅವ್ರ ಗುಂಡೆ ಕುಟ್ಲಿಲ್ಲ ಅಂದ್ರೆ ನೋಡಿ ಇವತ್ತು. ಅಲ್ಲ, ಅವನು ಇವತ್ತೇನಾದ್ರು ತರ್ಲಿಲ್ಲ ಅಂದ್ರೆ ಈ ನೀರು ಕುಡ್ಕೊಂಡೇ ಬದುಕಬೇಕಾಗತ್ತೋ ಏನೋ. ಅಯ್ಯೋ. ಇನ್ನೊಂದ್ ಕಡೆ ಆ ಸಾಧು ಅಂತ ಗಂಡ ಪಾಪ ನಡೆದು ಸುಸ್ತಾಗಿ
ಒಂದು ಮರದ ನೆರಳನ್ನ ಹುಡುಕೊಂಡು ಬುತ್ತಿ ತೆರೆದು ಊಟ ಮಾಡೋಣ ಅಂತ ಕೂತ್ಕೋತಾನೆ. ಪಾಪ ಎಷ್ಟು ಹಸಿವಿತ್ತೋ ಏನೋ, ಯಾಕಂದ್ರೆ ಹೆಂಡ್ತಿನೇ ತಂದಿದ್ದನ್ನೆಲ್ಲ ತಿಂದ್ಬಿಟ್ಲಲ್ಲ. ದಿನ ನನಗಿದೇ ರೀತಿ ಊಟ ಕೊಡ್ಸಪ್ಪ, ಇಲ್ಲ ಅಂದ್ರೆ ಆ ಪಿಶಾಚಿ ಹೆಂಡತಿನಿಂದ ಮುಕ್ತಿನಾದ್ರೂ ಕೊಡ್ಸು ಅಂತ ಸ್ವಲ್ಪ ತಂಗಳ ನಾನು ಆ ಬುತ್ತಿ ತೆಗೆದು ಅದ್ರಲ್ಲಿರೋ ರೊಟ್ಟಿನೂ ತುಂಬಾ ಹಸಿವಿಂದ ಗಬಗಬ ಅಂತ ತಿಂತಿರ್ತಾನೆ. ಪಾಪ ದೇವ್ರಿಗೆ ಕೈ ಮುಕ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಈ ಕಡೆ ಮತ್ತೆ ಹೆಂಡತಿಯ ತಮಟೆ ಶುರುವಾಯ್ತು. ಸಾಕಾಗೋಗೈತಿ ಇನ್ ಸಲುವಾಗಿ ನನಗೆ ಇವತ್ತು ಬರ್ಲಿ. ಇವತ್ತು ಅವನಿಗೆ ಎರಡಲ್ಲಿ ಒಂದು ಮಾಡ್ತೀನಿ, ಬಿಡಲ್ಲ. ಇನ್ನೂ ಬರ್ಲಿಲ್ವೇ? ಇವತ್ತು ಅವನಿಗೊಂದು ಗತಿ ಕಾಣಿಸ್ತೀನಿ, ಇದನ್ನ ಒಂದು ಗತಿ ಕಾಣಿಸ್ತೀನಿ, ಅವನಿಗೆ ಬಿಡಲ್ಲ. ಗಂಡ ಇನ್ನೂ ಬಂದಿಲ್ಲ ಅನ್ನೋ ಕೋಪದಲ್ಲಿ ಬಾವಿ ಕಟ್ಟಿರೋ ಹಗ್ಗನ ತಗೊಂಡು ಕೈಗೆ ಊರಿನೊಳಗ್ ಹೋಗ್ತಾಳೆ. ಹೋಗಿ ದಾರಿಯಲ್ಲಿ ಅವನಿಗೆ ಬಿಸಿಲಿನ ಕಾಣಿಸೋದು ಬಿಡ್ತೀರಾ? ಅವನಿಗೆ ಇವ್ನು ಸಿಗ್ಲಿ, ಅವ್ನು ಬಿಡ್ತೀರಾ? ಏನಪ್ಪ ತಮ್ಮ, ಇದೇ ಈ ಕಡೆಯಿಂದ ನಿನ್ ಸವಾರಿ? ಅಕ್ಕ ನೀನ್ ಎಲ್ಲೆಲ್ಲಿ ಅಂತ ಹುಡ್ಕೋದಕ್ಕ ಒಟ್ಟಿಗೆ ಹೋಗಿದ್ದೆ. ನೀನ್ ಹಗ್ಗ ತಕೊಂಡ್ ಬಾವನ್ನ ಊರೆಲ್ಲ ಹುಡುಕ್ತಾ ಇದೀಯ ಅಂತ ಗೊತ್ತಾಯ್ತು. ಅದಕ್ಕೆ ನೀನ್ ಹುಡ್ಕಾಡ್ತಾ ಇದ್ದೆ ನನ್ನ? ಅದು ಸರಿ, ಇದೇ ನೀ ಹಲಸಿನಕಾಯಿ ತಕೊಂಡು ನೀನ್ ಈ ಕಡೆಯಿಂದ ಬರ್ತಿದ್ದೆ, ಎಲ್ಲೂ ಹೋಗಿದ್ದೆ? ಅಕ್ಕ ನಾನು ಬಾವ ಸಿಕ್ಲಿ ಅಂತ ಆ ಗುಡ್ಡ ದೇವ್ರಿಗೆ ಹರಕೆ ಮಾಡ್ಕೊಳಕ್ ಹೋಗಿದ್ದೆ ಕಣಕ್ಕ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಬಂದ ಯಾರ ತಮ್ಮ ಇವನಂತ ಅರ್ಕೆ ಮಾಡ್ಕೊಂಡಿದ್ದೆ. ಅಕ್ಕ ಬಾವ ಬೇಗ ಸಿಕ್ಲಿ ಅಂತ ಆ ಬೆಟ್ಟದ ಲಿಂಗಪ್ಪನ ಹತ್ರ ಹರಕೆ ಮಾಡ್ಕೊಂಡೆ ಕಣಕ್ಕ. ಏನಂದ ಅವನು ಅದಕ್ಕೆ? ಆ ದೇವ್ರು ಹೇಳಿಲ್ಲ, ಆ ಲಿಂಗಪ್ಪ ಹೇಳ್ದ ನಿಮ್ ಬಾವ ಸಿಕ್ಬೇಕಾದ್ರೆ ನಿಮ್ ಅಕ್ಕ 30 ದಿನ ಉಪವಾಸ ಮಾಡ್ಬೇಕು ಅಂತ ಅಂದ ಕಣಕ್ಕ. ಹಂಗನ್ನ ನನ್ನ ಬಂಗಾರ ತಮ್ಮ, ನೀನು ಕೇಳ್ಕೊಂಡು ಬಂದಿದ್ಯಲ್ಲ. ನನಗೆ ಒಂದು ದಿನ ವರ್ಷ ತಡೆಯಕ್ಕೆ ಆಯ್ತಾ ಇಲ್ಲ, 30 ದಿನ ನಾನು ಹೆಂಗೋ ಉಪವಾಸವಾಗಿರ್ಲಿ. ನೋಡಲ್ಲ ಯಾರ ಕರಿತಾರೆ ನೋಡಿ, ಇವನ್ನ ಇವನೇ ಅಂತ ಆ ತಮ್ಮ ಹಿಂದೆ ತಿರುಗಿದ ತಕ್ಷಣ ಅವನ್ನ ಕಾಲಿಂದ ಜಾಡ್ಸ್ ಒದ್ದು 30 ದಿನ ಇರ್ಬೇಕಾ? 30 ದಿನ ಇರ್ಬೇಕನ? 30 ದಿನ ಇನ್ನು ಮೇಲಿಂದ ನಿಮ್ಮ ಬಾವ ಎಲ್ಲಿ ಭಿಕ್ಷೆ ಬೇಡ್ಕೊಂಡ್ ಬರ್ತಿದ್ನೋ ಅಲ್ಲಿ ನೀನೇ ಹೋಗಿ ಭಿಕ್ಷೆ ಬೇಡ್ಕೊಂಡು ನನ್ನ ಹೊಟ್ಟೆಗೆ ಎತ್ಕೊಂಡು ಹಾಕ್ಬೇಕು. ಇಲ್ಲ ಅಂದ್ರೆ ನೀನು ಸುಮ್ಮನೆ ಬಿಡಕ್ಕಿಲ್ಲ, ಅವನು ಬಿಡಲ್ಲ. ಎಲ್ಲ ಹಾಳಾಗೋಗಿದ್ದಾನ. ಬಿಡ್ತೀನ ಅವನ್ನ ಬಿಡ್ತೀನ ಅವನ ಅಂತ ಹುಡ್ಕೊಂಡು ಮತ್ತೆ ಹೊಲ ಗದ್ದೆ ಕಡೆ ಓಡ್ತಾ ಇದ್ಲು. ಅಲ್ಲ ಎಲ್ಲಿ ಹೋಗಿದ್ದನು ಅಂತ ಅವನು ಹುಡ್ಕಿ ಸಾಕಾಗೋಯ್ತಲ್ಲ. ಸಿಕ್ಲಿ ಇವತ್ತು ಅವನ, ಇವತ್ತು ಬಿಸಿನೀರು ಕಾಯಿಸೆ ಒಯ್ಯೋದು ಅವ್ನ ಒಳ್ಳೆಗೆ. ಏನ್ ಮಾಡ್ಲಿ ನನ್ನ ಹಣೆ ಬರಕ್ಕೆ. ಆ 30 ದಿನ ಊಟ ಮಾಡದೆ ಇರ್ಬೇಕು ಅಂತ ಹೇಳಿದ್ನಲ್ಲ, ಆ ವ್ಯಕ್ತಿ ಸಿಕ್ತಾನೆ ಈಕೆಗೆ. ಅವನ ನೋಡಿ ಅವನ ಹತ್ರ ಬಂದು, ನಿಂಗಣ್ಣ ಚೆನ್ನಾಗಿದ್ಯಪ್ಪ? ಊರಕ್ಕ ಚೆನ್ನಾಗಿದೆ, ನೀನ್ ಚೆನ್ನಾಗಿದ್ಯೋ? ಉಂಡ್ಕೊಂಡ್ ಬಂದ್ಯಾ? ಹೊಟ್ಟೆನ ಊಟ ಮಾಡಕ್ ಕೆಲಸ ಮಾಡ್ತಾ ಇದ್ದೀರಿ. ಮತ್ತೆ ತಮ್ಮ ಸಿಕ್ಕಿದ್ನಂತೆ? ಏನ್ ಹೇಳಿಲ್ವಾ? ಅಯ್ಯೋ ಎಲ್ಲ ಹೇಳ್ದೆ. ಅದೇನೋ 30 ದಿನ ಉಪವಾಸ ಇರ್ಬೇಕಂತ. ಅಷ್ಟೇ ಅಲ್ಲ ಕಣಕೋ, 30 ದಿನ ಆದ್ಮೇಲೆ 31ನೇ ದಿನಕ್ಕೆ ನಾನು ಹಲಸಿನಕಾಯಿ ಕೊಟ್ಟಿದ್ದೆಲ್ಲ 2, ಅದನ್ನ ನೀನ್ ತಿಂದುಬಿಟ್ರೆ ನಿನ್ ಗಂಡ ಪಾತಾಳದಲ್ಲಿ ಅಡ್ಕೊಂಡಿದ್ರು ನಿನ್ ಮುಂದೆ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಏನ್ ಹೇಳ್ದಪ್ಪ, ಚೆನ್ನಾಗಿ ಹೇಳ್ದ್ಯಪ್ಪ. 31ನೇ ದಿನಕ್ಕೆ ಹಲಸಿನಕಾಯಿ ತಿನ್ಬೇಕು. ಸರಿ, ಸಾಲಕ್ಕಿಲ್ಲ, 6 ಅಡಿ ತೋಡು. ಆದ್ರೆ ನೀನ್ ನಮ್ಮ ಕೈತೆ ಏನ್ ಚೆನ್ನಾಗಿ ನನ್ನ ತಮ್ಮನಿಗೆ ಹೇಳ್ ಕಳ್ಸಿದ್ಯಾ. ಇನ್ನ ಹಂಗಿಂಗಲ್ಲ ಏನ್ ಮಾಡ್ತಿದ್ದ ನಲ್ಲಿಕಾಯಾಗ ನನ್ನ ಗಡ್ಡ ಇಲ್ಲ ಅಂತ ಆಸೆ ಆಗ್ತಿದ್ದೀನಿ. ಹೊಟ್ಟೆ ಇಟ್ಕೊಂಡು ಬಾಯಿ ಬಡ್ಕೊತಾ ಇದ್ದೀನಿ. ಇವನ್ಗೆ ಸಿಗ್ಲಿ ಇವತ್ತು ಅಂತ ನಿಂಗಣ್ಣನ ಓಡ್ಸಿ ಮತ್ತೆ ಮುಂದಕ್ಕೆ ಹೋಗ್ತಾಳೆ. ಹೋಗ್ತಾ ಒಂದು ದೊಡ್ಡ ಮರ ನೋಡ್ತಾಳೆ. ಕೈಯಲ್ಲಿ ಹಗ್ಗ ಇರೋದ್ರಿಂದ ಗಂಡನ್ ಮೇಲಿರೋ ಕೋಪನ ಆ ಮರದ ಮೇಲೆ ತೋರಿಸ್ತಾಳೆ. ಆಗ ಎಲ್ಲರಿಗಿದ್ರು ಬಿಟ್ಟಿದ್ದೇನೋ ನಿನ್ನ? ಅಯ್ಯೋ ಎಲ್ಲಿ ಹೋಗ್ತಾರಪ್ಪ, ಸಾಕಾಗಿ ಹೋಗ್ಬಿಟ್ಟಿದೆ. ನಾನು ಹೊಟ್ಟೆ ಹಸ್ತಿದ್ದೀನಿ, ಸಾಯ್ತಾ ಇದ್ದೀನಿ, ಬಾಯಿ ಬಡ್ಕೊತಿದ್ದೀನಿ. ಎಲ್ಲ ಹಾಳಾಗೋಗಿದ್ಯೋ ನೀನ್. ಎಲ್ಲೇ ಇದ್ರು ನಾನು ಬಿಡಲ್ಲ. ನೀನ್ ಏನ್ ಮಾಡ್ತೀನಿ ಗೊತ್ತಾ? ಅವಳ ಹೊಡೆತಕ್ಕೆ ಆ ಮರದಲ್ಲಿರೋ ಒಂದು ಭಯಂಕರವಾದ ಬ್ರಹ್ಮ ರಾಕ್ಷಸ ಎಚ್ಚರಗೊಳ್ತಾನೆ. ಅವ್ ನೋಡಕ್ ಹೇಗಿದ್ದ ಗೊತ್ತಾ ಮಕ್ಕಳೇ? ಕಪ್ಪಗಿನ ರೂಪ, ದೊಡ್ಡ ಕೊಂಬು, ದೊಡ್ಡ ಹಲ್ಲು, ದೊಡ್ಡ ಕಣ್ಣು.
ಆ ಭೂತ ಅಂತ ಹೆಂಡ್ತಿ ಆ ಹಗ್ಗದಿಂದ ಹೊಡೆದು ಆ ಬ್ರಹ್ಮರಾಕ್ಷಸನ್ನೇ ಹೆದರ್ಸ್ಬಿಟ್ಟಿದ್ದಾಳೆ. ಆತ ಹೆದರ್ಕೊಂಡು ಓಡ್ಕೊಂಡ್ ಬರ್ತಿದ್ದಾಗ ಹಾಗೆ ಹೆದರ್ಕೊಂಡ್ ಬರ್ತಾ ಇದ್ದ ಬ್ರಹ್ಮರಾಕ್ಷಸನಿಗೆ ಆ ಸಾಧು ಗಂಡ ಸಿಗ್ತಾನೆ. ಪಾಪ ಬ್ರಹ್ಮರಾಕ್ಷಸನೇ ಹೆದರ್ಕೊಂಡಿದ್ದಾನಂದ್ರೆ ಎಂತ ಹೆಮ್ಮರಿ ಹೆಣ್ಣು ಅಲ್ವಾ ಆಕೆ. ಅವ್ರ ಜಮೀನ್ದಾರ್ ಕೊಟ್ಟ ಪತ್ರವನ್ನ ಇನ್ನೊಂದ್ ಜಮೀನ್ದಾರ್ಗೆ ಕೊಟ್ಟು ಸಂಜೆ ಅಷ್ಟೊತ್ಗೆ ವಾಪಸ್ ಹೋಗ್ತಾ ಇರ್ತಾನೆ ಊರಿನ ಕಡೆ. ಈ ಕಡೆಯಿಂದ ಬ್ರಹ್ಮರಾಕ್ಷಸ, ಆ ಕಡೆಯಿಂದ ಸಾಧು ಗೊತ್ತಿಲ್ದೆ ಡಿಕ್ಕಿ ಹೊಡ್ಕೋತಾರೆ. ಇಷ್ಟು ತಡ ಆಗೋಯ್ತು. ಮನೇಲಿ ನೀನ್ ಗ್ರಾಚಾರ ಕಾದಿದ್ಯೋ ಏನೋ. ಅವಳ ಜೊತೆ ಬಾಳದಕ್ಕಿನ್ನ ಸತ್ತು ಹೋದ್ಮೇಲೂ ಅಪ್ಪ ಸಾಯ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸರಿಯಾದ ಸಮಯಕ್ಕೆ ಬಂದೆ. ಅಯ್ಯೋ ನಮ್ಮ ಪಾಡು ನನಗೆ, ನೀನು ಬೇರೆ ನನ್ನ ತಲೆ ತಿನ್ಬೇಡ. ಸ್ವಲ್ಪ ದಾರಿ ಬಿಡ, ಹೋಗ್ಬೇಕು. ಅಲ್ಲಪ್ಪ, ನಿನ್ನ ನೋಡಿ ನಾನ್ ಹೆದರ್ಕೋಬೇಕು, ಬದಲಾಗಿ ನೀನೇ ಹೆದರ್ಕೋತಾ ಇದೆಯಲ್ಲ, ಏನ್ ಕಾರಣ? ಆ ಹೆಂಗಸು ಅವಳು ಹೆಮ್ಮಾರಿ ನನ್ನನ್ನು ಹೊಡೆದ್ಲು. ಅವಳು ಹೊಡೆದಿದ್ ರಪ್ಸಕ್ಕೆ ನನ್ನ ಬುರುಡ ಸರ ಕಿತ್ತೋಯ್ತು. ಮೈ ಕೈ ಎಲ್ಲ ನೋಯ್ತಾ ಇದೆ ಕಣಯ್ಯ. ಹೆಂಗ್ಸ ನಿನಗ ಹಗ್ಗದಿಂದ ಹೊಡೆದ್ಲ? ಹೌದು, ನೀರ್ ಸದ ಹಗ್ಗದಿಂದ ಹೊಡೆದ್ಲು. ಅವಳು ನಿನ್ನನ್ನು ಅಲ್ಲಾಡಿಸ್ಬಿಟ್ಲ. ಆ ಹೆಂಗ್ಸ್ ಯಾರು ಅಂತ ಗೊತ್ತಾ? ಗೊತ್ತಿಲ್ಲ. ಅವಳು ನನ್ನ ಹೆಂಡತಿ. ನೀನೇನು ಮನುಷ್ಯನೋ ಬಂಡೆನೋ? ಅಂತ ಹೆಂಗಸಿನ ಜೊತೆ ಹೇಗಯ್ಯ ಜೀವನ ಮಾಡ್ತಾ ಇದೀಯ ನೀನು? ಬೇರೆ ದಾರಿ ಇಲ್ಲ. ಆ ನರಕ ಸಾಕಾಗಿದೆ. ಸಾಯ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೀನೇ ನನ್ನನ್ನು ತಿಂದ್ಬಿಡು. ಸಾಯುವಾಗ್ಲಾದ್ರೂ ನಿನಗೆ ಒಂದೊತ್ತಿನ ಆಹಾರವಾದ ತೃಪ್ತಿನಾರು ಸಿಗುತ್ತೆ. ಅಯ್ಯೋ, ನೀನು ಅಂತ ಹೆಂಡತಿನ ಬಿಟ್ಟು ಹೋಗ್ಬಾರ್ದಾ? ನನ್ನ ಹತ್ರ ಕಿಲುಬು ಕಾಸೂ ಇಲ್ಲ. ಎಲ್ಲಿಗೋಗ್ಲಿ, ಏನ್ ಮಾಡ್ಲಿ? ನಿನಗೆ ನಾನ್ ಸಹಾಯ ಮಾಡ್ತೀನಿ. ಸ್ನೇಹಿತರೆ, ಇಲ್ಲಿ ಕೆಲವು ಸಾಲುಗಳನ್ನ ಹೇಳೋಕ್ ಇಷ್ಟಪಡ್ತೀನಿ ನಾನು. ಪುರುಷರ ವಿರುದ್ಧದ ಕೌಟುಂಬಿಕ ಹಿಂಸಾಚಾರವು ಮದುವೆ ಅಥವಾ ಸಹಬಾಳ್ವೆಯಂತಹ ಗೃಹ ವ್ಯವಸ್ಥೆಯಲ್ಲಿ ಪುರುಷರ ಮೇಲೆ ಹಿಂಸೆ ಅಥವಾ ಇತರ ದೈಹಿಕ ನಿಂದನೆಯಾಗಿದೆ. ಮಹಿಳೆಯರ ವಿರುದ್ಧದ ಕೌಟುಂಬಿಕ ಹಿಂಸಾಚಾರದಂತೆ ಪುರುಷರ ಮೇಲಿನ ದೌರ್ಜನ್ಯವೂ ಅಪರಾಧವಾಗಬಹುದು. ಆದರೆ ಕಾನೂನುಗಳು ನ್ಯಾಯವ್ಯಾಪ್ತಿಗಳ ನಡುವೆ ಬದಲಾಗುತ್ತವೆ. ಸಾಮಾನ್ಯವಾಗಿ ಮಹಿಳೆಯರ ವಿರುದ್ಧ ನಿಕಟ ಪಾಲುದಾರ ಹಿಂಸೆಗಿಂತ ಸಮಾಜದಿಂದ ಕಡಿಮೆ ಗುರುತಿಸಲ್ಪಟ್ಟಿದೆ. ಇದು ಪುರುಷರು ತಮ್ಮ ಪರಿಸ್ಥಿತಿಯನ್ನು ವರದಿ ಮಾಡಲು ಮತ್ತಷ್ಟು ನಿರ್ಬಂಧವಾಗಿ ಕಾರ್ಯನಿರ್ವಹಿಸುತ್ತದೆ. ಸರಿ, ಈಗ ಆ ಬ್ರಹ್ಮರಾಕ್ಷಸ ಆ ಸಾಧುಗೆ ಏನ್ ಉಪಾಯ ಹೇಳ್ತಾನೆ ಅಂತ ಕೇಳಿಸ್ಕೊಳ್ಳೋಣ ಬನ್ನಿ. ಕತೆಗ್ ಹೋಗೋಣ. ಬ್ರಹ್ಮರಾಕ್ಷಸನೂ ಒಬ್ಬ ಪುರುಷನೇ ಅಲ್ವಾ? ಅವನ್ ಕಷ್ಟ ಅರ್ಥ ಮಾಡ್ಕೊಂಡಿರ್ಬೇಕು. ಅರ್ಥ ಮಾಡ್ಕೊಂಡು ಆತನಿಗೆ ಈ ತರ ಸಲಹೆ ಕೊಡ್ತಾನೆ. ನೀನ್ ನಂಗೆ ಸಹಾಯ ಮಾಡ್ತೀಯಾ? ಆ ದೇವ್ರು ನನ್ನನ್ನ ಮರ್ತಿದ್ದ ಅನ್ಕೊಂಡಿದ್ದೆ. ನೀನಾದ್ರೂ ಆ ನರಕದಿಂದ ನನ್ನನ್ನು ಕಾಪಾಡ್ತೀಯಾ? ಹೌದು. ಈಗ ನೀನು ಮನೆಗೆ ಹೋಗ್ಬೇಡ, ಮತ್ತೆ ರಾಂಪುರಕ್ಕೆ ಹೋಗು. ನಾನು ಜಮೀನ್ದಾರನ ಮಗನ್ನ ಹಿಡ್ಕೊಡ್ತೀನಿ. ಯಾರು ಬಂದ್ರು ಬಿಡೋದಿಲ್ಲ. ನೀನು ಬಂದ್ರೆ ಮಾತ್ರ ಬಿಡ್ತೀನಿ. ಆಗ ಆ ಜಮೀನ್ದಾರ ನಿನಗೆ ಬೇಕಾದಷ್ಟು ಹಣ ಕೊಡ್ತಾನೆ. ಅದನ್ನ ತಗೊಂಡು ಬೇರೆ ಊರಿಗೆ ಹೋಗಿ ಸುಖವಾಗಿರು. ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಸರಿ, ಈಗ ನೀನು ಹೊರಡು. ನಿನಗಿಂತ ಮೊದಲು ನಾನು ಹೋಗ್ಬೇಕು. ಅಂತ ಆ ಬ್ರಹ್ಮರಾಕ್ಷಸ ಊರಿನೊಳಗೆ ಓಡ್ತಾನೆ. ಬ್ರಹ್ಮರಾಕ್ಷಸ ಆ ಜಮೀನ್ದಾರ್ನ ಮಗನೊಳಗಡೆ ಸೇರ್ಕೊಳ್ತಾನೆ. ಆತ ಒಂದು ಮಂತ್ರವಾದಿನ ಕರೆಸಿ ಅದನ್ನ ಓಡ್ಸೋದಕ್ಕಂತ ನೋಡ್ತಿರ್ತಾನೆ. ಜಮೀನ್ದಾರೆ, ನಿಮ್ಮ ಮಗನಿಗಿರೋದು ಸಾಮಾನ್ಯ ದೇವ ಅಲ್ಲ, ಬ್ರಹ್ಮರಾಕ್ಷಸ. ಅದನ್ನ ನನ್ನ ಕೈಯಿಂದ ಓಡಿಸಕ್ ಸಾಧ್ಯ ಇಲ್ಲ. ಬಿಟ್ಬಿಡಿ ನನ್ನ, ಬಿಟ್ಬಿಡಿ. ಅಂತ ಓಡೋಗ್ಬಿಡ್ತಾನೆ. ಪಾಪ ಜಮೀನ್ದಾರ್ಗೆ ಚಿಂತೆ ಆಗುತ್ತೆ. ಅಷ್ಟ್ರಲ್ಲಿ ಆ ಸಮಯಕ್ಕೆ ಆ ಸಾಧು ಮತ್ತೆ ಹಿಂತಿರ್ಗಿ ಜಮೀನ್ದಾರ್ ಹತ್ರ ಬರ್ತಾನೆ. ಅವ್ರು ಹೀಗ್ ಮಾತಾಡ್ಕೊಳ್ತಾರೆ. ಏನ್ ಮಾಡ್ಲಿ, ನಮ್ಮ ಊರಿನ ಸುತ್ತಮುತ್ತಲಿನ ಮಂತ್ರವಾದಿಗಳೆಲ್ಲ ಮುಗ್ದೋದ್ರು. ನನ್ನ ಮಗನ ಗತಿ ಏನು? ನೀವು ಹೋಗ್ಲಿಲ್ವಲ್ಲ? ನಿಮಗೆ ಪತ್ರ ಕೊಟ್ಟು ಊರಿಗೆ ಅಂತಾನೆ ಹೊರಟೆ.
ಊರನ್ನು ತಲುಪ್ತೆ. ಆದ್ರೆ ಆದ್ರೆ ಏನಾಯ್ತು ನಿಮ್ಗೆ? ನಿಮ್ಗೇನು ತೊಂದರೆ ಆಗ್ತಾ ಇದೆ ಅಂತ ಅನ್ನಿಸ್ತು. ಹಿಂತಿರುಗಿ ಬಂದೆ. ಇಲ್ಲಿಗೆ ಬಂದ್ರೆ ನಿಮ್ ಮಗನಿಗೆ ಬ್ರಹ್ಮ ರಾಕ್ಷಸ ಇರ್ತದೆ. ನಿಮಗೆ ಗೊತ್ತಾ? ಖಂಡಿತ ಗೊತ್ತು. ಆ ಬ್ರಹ್ಮ ರಾಕ್ಷಸನ್ನ ನಾನು ಓಡಿಸ್ತೀನಿ. ಅಷ್ಟು ಉಪಕಾರ ಮಾಡಿ ಪುಣ್ಯ ಕಟ್ಕೊಳ್ಳಿ. ನೋಡಿ, ನಿಮಗೆ 1,000 ವರಹಗಳನ್ನು ಕೊಡ್ತೀನಿ. ನೀವು ಹಣ ತಯಾರು ಮಾಡ್ಕೊಳ್ಳಿ. ಆ ಬ್ರಹ್ಮ ರಾಕ್ಷಸನನ್ನ ನಾನು ಓಡಿಸ್ತೀನಿ. ಪ್ರೇಕ್ಷಕರೇ, ಬ್ರಹ್ಮರಾಕ್ಷಸ ಕೊಟ್ಟ ಉಪಾಯದಂತೆ ಸಾಧು ಮತ್ತೆ ಜಮೀನ್ದಾರ್ ಮನೆಗ್ ಬಂದು ಅವ್ರ ಮಗನ್ ಮೇಲಿರೋ ದೆವ್ವನ ಓಡ್ಸಕ್ ಬಂದಿದ್ದಾನೆ. ಸಾಧು ಮೆಲ್ಲಗೆ ಮನೆ ಒಳಗಡೆ ಬಾಗಲ್ ತೆಗಿತಾ ಬರ್ತಾನೆ. ಸುತ್ತ ನೋಡ್ತಾನೆ. ಆತನಿಗೆ ತುಂಬಾ ಭಯ ಇರುತ್ತೆ ಒಳಗೆ. ಎಷ್ಟೇ ಆದ್ರೂ ಬ್ರಹ್ಮರಾಕ್ಷಸ ಅಲ್ವಾ? ಇದ್ದಕ್ಕಿದ್ದ ಹಾಗೆ ಅವನ್ ಮೇಲೆ ಏನೋ ಬೀಳುತ್ತೆ. ಅದಕ್ಕೆ ಅವನ್ ಗಾಬರಿಯಿಂದ ಒಂದೊಂದ್ ಹೆಜ್ಜೆನು ಹೆದರ್ಕೊಂಡು ಸುತ್ತಮುತ್ತ ಗಮನಿಸ್ತಾ ಹೋಗ್ತಾನೆ. ಹಾಗೆ ಒಂದ್ ಕಡೆ ಹೋಗ್ತಾ ಹೋಗ್ತಾ ಒಂದ್ ಕಂಬಕ್ಕೆ ಒರಕೊಂಡು ಮೊಣ್ಕಾಲ್ ಮೇಲೆ ಕೂತ್ಕೋತಾನೆ. ಅಲ್ಲಿ ಪಕ್ಕದಲ್ಲಿ ತೆಂಗಿನ ಗರಿಗಳು, ಎಳ್ನೀರು ಎಲ್ಲ ಬಿದ್ದಿರುತ್ತೆ. ಆ ತೆಂಗಿನಕಾಯಿ ಗರಿಗಳ ಮಧ್ಯದಿಂದ ಜಮೀನ್ದಾರ್ ಅವ್ರ ಮಗ ಜೋರಾಗ್ ನಗ್ತಾ ಇದ್ಕಿದ್ದ ಹಾಗೆ ಮೇಲೆ ಹೇಳ್ತಾನೆ. ಬ್ರಹ್ಮ ರಾಕ್ಷಸನ್ ತರ ಹೆದರ್ಸ್ತಾ ನಗ್ತಾ ಇದ್ದಾನೆ. ಅದು ನೋಡಿ ಹೆದರ್ಕೊಂಡ ಸಾಧು ಯಾರು ನೀನು? ಯಾಕೆ ಬಂದೆ? ನಾನು ನಿನಗೆ ದಾರಿ ಸಿಕ್ಕಿದ್ನಲ್ಲ, ಅದಕ್ಕೆ ನಾನೇ. ನಾನು ಬಂದ್ರೆ ನಿನ್ ಬಿಟ್ಟೋಗ್ತೀನಿ ಅಂತ ಹೇಳಿದ್ದೆ. ಓ ನೀನಾ? ಜಮೀನ್ದಾರ್ ಹತ್ರ ನಾನು ಬಿಡಿಸ್ತೀನಿ ಅಂತ ಜಮ್ಮ ಕೊಚ್ಕೊಂಡು ಬಂದ್ಬಿಟ್ಟಿದ್ದೀನಯ್ಯ. ನೀನ್ ಹೋದ್ರೆ 1,000 ವರಹ ಸಿಕ್ಕುತ್ತೆ. ದಿನ ಮರ್ತು ಇದೇ ಊರಲ್ಲಿ ಹಾಯಾಗಿದ್ ಬಿಡ್ತೀನಿ. ಸರಿ ಸರಿ ಸರಿ, ನಾನು ಹೋಗ್ತೀನಿ. ನನ್ನ ಮನಸ್ಸಾಗೆ ಕೊಟ್ಟು ಮಾತು ನಾನು ತಪ್ಪೋದಿಲ್ಲ. ಅದಕ್ಕೆ ತಾನೇ ನಿನ್ ಮಾತು ನಂಬಿ ಹಿಂದೆ ಮುಂದೆ ನೋಡ್ದೆ ಇಲ್ಲಿ ತನಕ ನಾನು ಬಂದಿರೋದು. ಸರಿ, ನಾನು ಹೊರಟೆ. ಶಿವಪುರದ ಜಮೀನ್ದಾರನ ಮಗಳನ್ನ ಹಿಡಿತೀನಿ. ಯಾಕೆಂದ್ರೆ ಅವಳಂದ್ರೆ ನನಗೆ ತುಂಬಾ ಇಷ್ಟ. ಅಲ್ಲಿಗೆ ನೀನೇನಾದ್ರೂ ಬಂದ್ರೆ ನಿನ್ನ ತುಂಡು ಮಾಡಿ ತಿಂದು ಬಿಡ್ತೀನಿ. ನಾನ್ ಯಾಕೆ ಅಲ್ಲಿಗೆ ಬರ್ಲಿ? ಆದ್ರೆ ನಿನಗೆ ಹೋಗ್ತೀಯ ತಾನೆ? ಹೊರಟೆ. ಸರಿ, ನಾನು ಹೊರಟೆ. ಅಂತ ಬ್ರಹ್ಮರಾಕ್ಷಸ ರಾಂಪುರದ ಜಮೀನ್ದಾರ್ ಅವರ ಮಗನ ದೇಹದಿಂದ ಹೊರಗ್ ಬಂದ್ಬಿಡ್ತಾನೆ. ಮಗು. ಆಗ ಇನ್ನೊಂದ್ ಕಡೆ ಬ್ರಹ್ಮರಾಕ್ಷಸ ಪ್ರತ್ಯಕ್ಷವಾಗ್ತಾನೆ. ಮಗು. ಶಿವಪುರ ಜಮೀನ್ದಾರನ ಮನೆಗೆ ನೀನೇನಾದ್ರೂ ಮತ್ತೆ ಬಂದ್ರೆ ಅಡ್ಡ ಸೀಳಿ ನುಂಗಿ ಬಿಡುವೆ. ಮಗು ಮಗು ಯಾರು ನೀವು? ನಾನು ಯಾರಾದ್ರೂ ಇರ್ಲಿ, ನೀನ್ ಹೇಗಿದ್ದೀಯ ಮಗು? ಹೇಗಿದ್ದೀಯ ಅಂದ್ರೆ ನನಗೇನಾಗಿತ್ತು? ನಿನಗೆ ಬ್ರಹ್ಮರಾಕ್ಷಸ ಹಿಡಿದಿತ್ತು. ಹೌದಾ? ನಾನೇ ಅದನ್ನು ಓಡಿಸ್ದೆ. ಪಾಪ, ಅವನ್ ಮೈ ಮೇಲೆ ಬ್ರಹ್ಮರಾಕ್ಷಸ ಬಂದಿರೋದು ಅವನ್ಗೇನು ಗೊತ್ತಾಗ್ಲಿಲ್ಲ. ಈ ಕಡೆ ಜಮೀನ್ದಾರ್ ಬಂದು, ಹೇಗಿದ್ಯಾ ಮಗ? ಚೆನ್ನಾಗಿದ್ದೀನಪ್ಪ. ಸ್ವಾಮಿ, ನಿಮ್ಮ ಉಪಕಾರ ಎಂದೂ ಮರೆಯಲ್ಲ ಸ್ವಾಮಿ. ನಿಮಗೆ 1,000 ಅಲ್ಲ 2,000 ವರಗಳನ್ನು ಕೊಡ್ಬೇಕಂತ ಇದ್ದೀನಿ. ಜಮೀನ್ದಾರ್ರೆ, ನಂದೊಂದು ಕೋರಿಕೆ. ಏನು? ನಾನು ನಿಮ್ಮೂರಲ್ಲೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮ ತೋಟದ ಮನೆ ಇದೆ, ಅಲ್ಲಿ ನಿಮಗೆ ರಾಗಿ, ಅಕ್ಕಿ, ಗೋಧಿ, ಜೋಳ ಎಲ್ಲ ಇದೆ. ಏನು ಬೇಕೋ ಉಪಯೋಗಿಸ್ಕೊಳ್ಳಿ, ನೀವು ಸುಖವಾಗಿರಿ. ಚಿರಋಣಿ ಸ್ವಾಮಿ ನಾನು. ಬ್ರಹ್ಮರಾಕ್ಷಸ, ಎಂಥ ಉಪಕಾರ ಮಾಡಿದ್ಯಪ್ಪ.
ಅಂತ ಅನ್ಕೊಂಡು ಊರಿನೊಳಗ್ ಬರ್ತಾನೆ. ಅಲ್ಲಿ ಒಬ್ಬಾತ ಡಂಗೂರ ಬಾರಿಸ್ಕೊಂಡು ಹೀಗ್ ಹೇಳ್ತಿರ್ತಾನೆ. ಕೇಳ್ರಪ್ಪ ಕೇಳ್ರಿ, ಶಿವಪುರ ಜಮೀನ್ದಾರರ ಮಗಳಿಗೆ ಬ್ರಹ್ಮರಾಕ್ಷಸ ಹಿಡ್ಕೊಂಡ್ಬಿಟ್ಟದಂತೆ. ಅದ್ಯಾರು ಬಂದು ಓಡಿಸ್ತಾರೋ ಅವರಿಗೆ ಮಗಳನ್ನು ಕೊಂಡು ಮದುವೆಯನ್ನು ಮಾಡಿ ಹರ್ದ ಆಸ್ತಿಯನ್ನು ಮಗವನ್ನು ಕೊಡ್ತಾರಂತೆ. ಕೇಳ್ರಪ್ಪ ಕೇಳ್ರಿ. ಆಗ ಸಾಧುನು ಅದನ್ನ ಕೇಳಿಸ್ಕೊಂಡ್ ನಿಂತಿರ್ತಾನೆ. ಆದ್ರೆ ಬ್ರಹ್ಮರಾಕ್ಷಸ ಹೇಳಿದ ಮಾತುಗಳನ್ನ ನೆನ್ಪಿಸ್ಕೊಂಡು, ಜ್ಞಾಪಕ ಇರ್ಲಿ, ಶಿವಪುರ ಜಮೀನ್ದಾರನ ಮನೆಗೆ ನೀನೇನಾದ್ರೂ ಮತ್ತೆ ಬಂದ್ರೆ ಅಡ್ಡ ಸೀಳಿ ನುಂಗಿ ಬಿಡುವೆ. ಅಯ್ಯಪ್ಪ ಬೇಡಪ್ಪ, ಆದ್ರೆ ಯಾರಿಗುಂಟು ಯಾರಿಗಿಲ್ಲ, ಸುಂದರವಾದ ಹುಡುಗಿ, ಅರ್ಧ ಆಸ್ತಿ, ಜೀವನ ಸ್ವರ್ಗದ ಹಾಗಿರುತ್ತೆ. ಬ್ರಹ್ಮ ರಾಕ್ಷಸ ಎಷ್ಟೇ ಕೆಟ್ಟವನಾದ್ರೂ ಆ ಹೆಮ್ಮಾರಿ ಹೆಂಡತಿಗಿಂತ ಎಷ್ಟೋ ಮೇಲು. ಸ್ವಲ್ಪ ಕರುಣೆನಾದ್ರೂ ಇದೆ. ಇಲ್ಲಾಂದ್ರೆ ಹೌದು, ಹಾಗೆ ಮಾಡ್ತೀನಿ. ಹೊಟ್ಟೆಗೆ ಅನ್ನ ಬಿದ್ರೆ ಬುದ್ಧಿ ಚುರುಕಾಗುತ್ತೆ ಅಂತ ಹಿರಿಯವ್ರು ಹೇಳೋ ಮಾತು ಸುಳ್ಳಲ್ಲ. ದೇವ್ರೇ ಗತಿ, ಹೊರಟೇ ಬಿಡ್ತೀನಿ. ಸಾಧು ತನ್ನಲ್ಲೇ ಹೀಗೆ ಹೇಳ್ಕೊಂಡು ಈ ಕಡೆ ಜಮೀನ್ದಾರ್ ಮನೆಗ್ ಬರ್ತಾನೆ. ಓಹೋ, ರಾಂಪುರ ಜಮೀನ್ದಾರ್ ಮಗನಿಗೆ ಹಿಡಿದಿದ್ದ ಬ್ರಹ್ಮರಾಕ್ಷಸನ್ನ ಬಿಡಿಸಿದ್ದು ನೀವೇನೋ? ಹೌದು ಸ್ವಾಮಿ, ನಾನೇ. ನಿಮ್ಮ ನೋಡಿದ್ರೆ ಹಾಗನ್ಸಲ್ವೇ? ನಿಮಗೆ ಏನು, ಯಾರಿಗೂ ಹಾಗನ್ಸಲ್ಲ ಬಿಡಿ. ಸ್ವಲ್ಪ ದಿನದ ಮುಂದಾಗಿದ್ರೆ ನನಗೂ ಏನು ಅನ್ನಿಸ್ತಿರ್ಲಿಲ್ಲ. ಅಂದ್ರೆ ಬಿಡಿ, ಆ ವಿಷಯ ಎಲ್ಲ ಈಗ ಯಾಕೆ. ನಿಮ್ಮ ಮಗಳೆಲ್ಲಿದ್ದಾಳೆ? ಮನೆ ಒಳಗಿದ್ದಾಳೆ. ಸ್ವಾಮಿ, ಅರ್ಧ ಆಸ್ತಿ, ಮದುವೆ ಖಂಡಿತ ತಾನೇ? ನನ್ನ ಮಗಳಾಣೆಗೂ ಖಂಡಿತ. ಸರಿ, ನೀವಿಲ್ಲೇ ಇರಿ, ನಾನು ಒಳಗೋಗಿ ಅವಳಿಗೆ ಹಿಡಿದಿರೋ ಬ್ರಹ್ಮರಾಕ್ಷಸನ ಬಿಡಿಸ್ಬರ್ತೀನಿ. ದೇವ್ರೆ, ನನ್ನ ಮಗಳು ಕಾಪಾಡಪ್ಪ. ಈ ಕಡೆ ಸಾಧು ಆ ಜಮೀನ್ದಾರ್ ಅವ್ರ ಮಗಳಿರೋ ಕೋಣೆಗ್ ಬರ್ತಾನೆ. ಆ ಬ್ರಹ್ಮರಾಕ್ಷಸ ಹಿಡ್ಕೊಂಡಿರೋ ಆ ಹುಡ್ಗಿನ ಅವ್ರ ತಾಯಿ ಸಮಾಧಾನ ಮಾಡಕ್ ನೋಡ್ತಾ ಇರ್ತಾಳೆ. ಇದ್ಕೆದ್ದ ಹಾಗೆ ಜೋರ ಕಿರ್ಚ್ತಾಳೆ. ಏನಮ್ಮ? ನಾನು ನಿನ್ ಮಿತ್ರ. ಯಾವ ಸೀಮೆ ಮಿತ್ರನ ನೀನು? ಇಲ್ಲಿಗೆ ಬರ್ಬೇಡ ಅಂತ ಹೇಳಿಲ್ಲ? ಇಲ್ಲಿಗೆ ಯಾಕೆ ಬಂದೆ? ಈ ನರಮನುಷ್ಯರ ಬುದ್ಧಿನೇ ಎಷ್ಟು? ಉಂಡು ಮನೆ ದ್ರೋಹ ಬಗೆರು. ಮಿತ್ರ, ನಾನು ಹೇಳೋ ಮಾತು ಕೇಳು. ನೋಡು ಮಿತ್ರ, ನಾನು ಹೇಳೋದು ಸ್ವಲ್ಪ ಕೇಳು. ಹೇಳೋದಿಲ್ಲ, ಕೇಳೋದಿಲ್ಲ. ನಿನ್ನ ಸೌದೆ ಕತ್ತರ ಕಚ್ಚ ಕಚ್ಚ ಅಂತ ತಿಂದು ಬಿಡ್ತೀನಿ. ಅಲ್ಲ ನೋಡು, ನಾನು ನಿನಗೊಂದು ಮುಖ್ಯವಾದ ವಿಚಾರ ಹೇಳಬೇಕು. ಅದನ್ನ ನೀನು ಕೇಳಿದ ಮೇಲೆ ಬೇಕಾದ್ರೆ ನಾನು ತಿಂದುಬಿಡು. ಅದೇನು ಹೇಳೋ? ಅದು ಮತ್ತೆ ಮತ್ತೆ ನನ್ನ ಹೆಂಡತಿಗೆ ನನ್ನ ವಿಚಾರ ನೀನ್ ಇಲ್ಲಿ ಬಂದು ಸೇರ್ಕೊಂಡಿರೋದು ಅವಳಿಗೆ ಗೊತ್ತಾಗೋಗ್ಬಿಟ್ಟಿದೆ. ಹೌದು, ಅವಳು ಕೋಪದಿಂದ ಕಿಡಿಕಿಡಿಯಾಗಿ ನಮ್ಮಿಬ್ಬರನ್ನು ಪುಡಿ ಪುಡಿ ಮಾಡ್ಬೇಕು ಅಂತ ಇನ್ನು ದಪ್ಪ ಸೇದಾಗ ತಗೊಂಡು ಈ ಕಡೆನೆ ಬರ್ತಿದ್ದಾಳೆ. ಇಷ್ಟಲ್ಲಾಗ್ಲಿ ಆ ಊರ್ ಬಾಗ್ಲ ಬಂದ್ಬಿಟ್ಟಿರ್ಬೇಕು. ಕೇಳಿಸ್ಕೊಂಡ್ರಲ್ಲ ಪ್ರೇಕ್ಷಕರೇ, ಬ್ರಹ್ಮರಾಕ್ಷಸ ಆ ಸಾಧು ಹೆಂಡ್ತಿನ ನೆನ್ಸ್ಕೊಂಡ್ರೇನೆ ಎಷ್ಟು ಭಯ ಪಡ್ತಿದ್ದಾನೆ ಅಂತ. ಅಷ್ಟೊಂದು ಗಯ್ಯಾಳಿ ಆಕೆ. ಬೇಡಪ್ಪ, ನಿನ್ನ ಹೆಂಡತಿ ಸಹವಾಸ ಭಯ ಆಗುತ್ತೆ. ಹೊರಟೋಗ್ತೀನಿ, ಹೊರಟೋಗ್ತೀನಿ. ಇನ್ನೊಂದ್ಸತಿ ಬರಲ್ಲ. ಅಂತ ಹೇಳಿ ಬ್ರಹ್ಮರಾಕ್ಷಸ ಆ ಹುಡುಗಿ ಶರೀರದಿಂದ ಹೊರಗಡೆ ಹೊರಟೋಗ್ತಾನೆ. ಕೇಳಿದ್ರಲ್ಲ ಪ್ರೇಕ್ಷಕರೇ, ಸಾಧು ಆ ಬ್ರಹ್ಮರಾಕ್ಷಸನ್ನ ಓಡೋದಕ್ಕೆ ಅವ್ರ ಹೆಂಡತಿ ಹೆಸರು ಹೇಳಿ ಹೇಗ್ ಉಪಾಯ ಮಾಡ್ದ ಅಂತ. ಈ ಕಥೆಯಲ್ಲಿ ಆ ಸಾಧು ಅಂತ ಗಂಡನ್ ಬಗ್ಗೆ, ಆ ಗಯ್ಯಾಳಿ ಅಂತ ಹೆಂಡತಿ ಬಗ್ಗೆ, ಬ್ರಹ್ಮರಾಕ್ಷಸನ್ ಬಗ್ಗೆ ತಿಳ್ಕೊಂಡ್ವಿ. ಸರಿ ಪ್ರೇಕ್ಷಕರೇ, ವಿಕ್ರಮ ಮತ್ತು ಬೇತಾಳನ ಇನ್ನೊಂದು ಕಥೆಯೊಂದಿಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ. ಧನ್ಯವಾದ.